ದೇಶದಲ್ಲಿ ರಾಜ್ಯದಲ್ಲಿ ದಿನಕ್ಕೊಂದು ವಿಚಿತ್ರ ಕೊಲೆಗಳು ನಡೆಯುತ್ತಿದ್ದು ಒಂದೊಂದು ಕಾರಣವು ಭೀಕರವಾಗಿದೆ. ಇದೀಗ ಮಂಗಳೂರಿನಲ್ಲಿ ಅತಿ ದೊಡ್ಡ ಕೊಲೆಯಾಗಿದ್ದು ಬಸ್ ಸ್ಟ್ಯಾಂಡ್ ನಲ್ಲೇ ಹಾಡು ಹಗಲೇ ಯುವತಿಯನ್ನ ಕೊಡಲಿನಿಂದ ಕೊಚ್ಚಿ ಕೊಂದು ಎಸ್ಕೇಪ್ ಆಗಿದ್ದಾನೆ. ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ಬಸ್ಗೆ ಕಾಯುತ್ತಿದ್ದ ಯುವತಿ ಮೇಲೆ ಯುವಕನೊಬ್ಬ ತಲವಾರಿನಿಂದ ಭೀಕರವಾಗಿ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದಾನೆ. ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ ನಿವಾಸಿ ಲಾವಣ್ಯ ಕೊಲೆಯಾದ ಯುವತಿಯಾಗಿದ್ದು ಬೆಳ್ತಂಗಡಿಯ ಒಡಿಲ್ನಾಡದ ನಿವಾಸಿ ಚೇತನ್ ಕೊಲೆ ಆರೋಪಿ ಎಂದು ಪೊಲೀಸರು ಗುರುತಿಸಿದ್ದಾರೆ. ಈ ಘಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ತಕ್ಷಣವೇ ಅಲರ್ಟ್ ಆಗಿ ಆರೋಪಿಯ ಬಂಧನಕ್ಕೆ ವಿಶೇಷ ತಂಡಗಳನ್ನು ರಚಿಸಿದ್ದಾರೆ. ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ ನಲ್ಲಿ ಕೆಲಸ ಮಾಡ್ತಿದ್ದ ಲಾವಣ್ಯ ಅಲ್ಲಿಂದ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಕುಳಿತಿದ್ದಾಳೆ. ಈ ಸಂದರ್ಭದಲ್ಲಿ ಆರೋಪಿ ಯುವಕ ಅಲ್ಲಿಗೆ ಬಂದಿದ್ದಾನೆ. ಆತನನ್ನು ಕಂಡು ಬೆದರಿ ಅಲ್ಲಿಂದ ಇಳಿದ ವೇಳೆ ಯುವಕ ಬೆನ್ನಟ್ಟಿದ್ದು ತನ್ನ ಬ್ಯಾಗ್ನಿಂದ ಹರಿತವಾದ ಆಯುಧವನ್ನು ಹೊರತೆಗೆದಿದ್ದಾನೆ. ಕೂಡಲೇ ಯುವತಿ ಓಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ಲು. ಆದ್ರೂ ಕೂಡ ತಲವಾರ್ನಿಂದ ಬೀಸಿದ್ದಾನೆ. ಹಿಂಬಾಲಿಸಿಕೊಂಡು ಹೋಗಿ ಮನಸೋ ಇಚ್ಛೆ ಕೊಚ್ಚಿದ್ದಾನೆ. ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಯುವತಿ ಸ್ಥಳದಲ್ಲೇ ಕೊನೆಯುಸಿರೆಳಿದಿದ್ದಾಳೆ. ಆರೋಪಿ ಬಸ್ ನಿಲ್ದಾಣದ ಇನ್ನೊಂದು ಭಾಗದಿಂದ ಹೆದ್ದಾರಿ ಕಡೆಗೆ ಓಡಿ ವಾಹನವೊಂದರಲ್ಲಿ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಬಂಟ್ವಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ತೀವ್ರಗೊಂಡಿದೆ. ದೂರ ಸಂಬಂಧಿಯಾದ ಚೇತನ್ ಲಾವಣ್ಯನನ್ನ ಪ್ರೀತಿಸುತ್ತಿದ್ದು ಆಕೆಗೆ ಇಷ್ಟವಿರಲಿಲ್ಲ ಎಂಬ ಮಾಹಿತಿ ಈಗ ಸಿಕ್ಕಿದೆ. ಈ ಬಗ್ಗೆ ಲಾವಣ್ಯ ಸಹೋದರ ಮಾತಾಡಿದ್ದು, ಎಲ್ಲಾ ವಿಷಯನ್ನು ನನ್ನ ಜೊತೆ ಹಂಚಿಕೊಳ್ತಿದ್ಲು. 4 ವರ್ಷದ ಹಿಂದೆ ಬ್ರೇಕಪ್ ಆಗಿರೋ ಬಗ್ಗೆ ಹೇಳಿದ್ಲು. ಅದಾದ ಬಳಿಕ ಸಂಪರ್ಕ ಇರಲಿಲ್ಲ, ಫಾಲೋ ಮಾಡೋದು ಗೊತ್ತಿರಲಿಲ್ಲ. ಆರೋಪಿ ಚೇತನ್ ದೂರ ಸಂಬಂಧಿಕನಾಗಿದ್ದು ಈ ರೀತಿ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಎಂದಿದ್ದಾರೆ. ಅವ್ರು ಯಾರಿಗಾದ್ರು ಕಾಲಲ್ಲಿ ಇದ್ರಂತ? ಕಾಲಲ್ಲಿ ಇದ್ದವ್ರ ಗುరించి ಒಂದು 4 ವರ್ಷ ಆಯ್ತು. ಅಲ್ಲ ಈ ಘಟನೆ ಅವರ ಭಾವನೆಗೆ ಕಾಲ್ ಮಾಡಿ ಅವ್ರಿಗೆ ಕಾಲ್ ಮಾಡಿದಂತ ನಂಗೆ ವಿಷಯ ಗೊತ್ತಿಲ್ಲ. ನಾನೊಬ್ಬ ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನಂಗೆ ಈ ತರ ಆಗಿದೆ ಎಲ್ಲ ವಿಷಯ, ಈ ತರ ಅಂತ ಇಲ್ಲ, ಅವರಿಗೆ ಹೊರದಿದ್ದಾರೆ ಅಂತ ಆ ತರ ಎಲ್ಲ ಹೇಳಿದ್ರು. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ನಡೆದ್ರವರಿಗೆ ಅಂತ. ಅವ್ರು ನಾನು ಇಲ್ಲಿಗೆ ಕರ್ಕೊಂಡು ನಂಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾಗ್ತದೆ. ಅದೇ ಹೇಗಿದೆ ಮತ್ತೆ ನಮ್ಮ ಹತ್ರ ಎಲ್ಲ ಕ್ಲೋಸ್ ಇದ್ರು. ಅವ್ರು 3 ಮಂದಿ ಹೆಣ್ಮಕ್ಳು, ನಾನು ಅವಳ ದೊಡ್ಡಪ್ಪನ ಮಗ. ನನ್ನ ಹತ್ರ ಕ್ಲೋಸ್ ಇದ್ಲು, ಎಲ್ಲ ವಿಷಯ ಹೇಳ್ತಿದ್ಲು ನನ್ನ. ಚೇತನ್ ಈಗ ತೊಂದರೆಗಳು ಏನಾದರೂ ಮಾಡ್ತಾ ಇದ್ದಂಥದ್ದು ಏನಾದ್ರು ಹೇಳಿದ? ಇಲ್ಲ, ಲವ್ ಮಾಡ್ತಿದ್ದದು ಹೇಳ್ತಿದ್ಲು. ಅದು 4 ವರ್ಷ ಆಯ್ತು ಕಟ್ಟಾಗಿ. ಈ ತರ ಕಿರಿಕು ಕೊಡ್ತಿದ್ದ ಆ ತರ ಅಂತ ಹೇಳಿಲ್ಲ ಇನ್ನುವರೆಗೆ ನಂಗೆ ಹೇಳಿಲ್ಲ. ಹೌದೌದು, ಅವನೇ. ಅವನು ಫ್ಯಾಮಿಲಿ ಸಮೇತ. ಅವನು ಕೂಡ ಫ್ಯಾಮಿಲಿ. ಅವನು ಫ್ಯಾಮಿಲಿ ಅಂದ್ರೆ ಅಣ್ಣಂದು ವೈಫ್ ಎಂದು ಅಕ್ಕನ ಮಗ. ಈ ರೀತಿ ಆಗುತ್ತೆ ಅಂತ ಯಾರು ಅಂದ್ಕೊಂಡಿಲ್ಲ. 10 ನಿಮಿಷ ಹಿಂದೆ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವ ಬಂಟ್ವಾಲ್ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹುಡುಗಿ, ಒಂದು 25 ವರ್ಷದ ಒಳಗೆ ಇರುವ ಒಂದು ಹುಡುಗಿ ಯಾರೋ ಬಸ್ಸಿಗೋಸ್ಕರ ಕಾಯ್ತಿರುವಾಗ ಯಾರೋ ಒಬ್ಬ ಹುಡುಗ ಬಂದು ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಹೋಗಿರ್ತಾನೆ ಎಂದು ಮಾಹಿತಿ ಬಂದಿದೆ. ತಕ್ಷಣ ಇಲ್ಲಿ ಇದ್ದವರು ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಿದ್ದಾರೆ. ಹೀಗೆ ಯಾರು ಹುಡುಗಿ ಮತ್ತೆ ಅದು ಆರೋಪಿ ಯಾರೆಂದು ಬೇಗ ವೆರಿಫೈ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಿ ಈಗ ಬೇಗ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಯುವತಿಯ ಭೀಕರ ಕೊಲೆಯಾಗಿದೆ. ಅಣ್ಣನ ಜೊತೆ ಮದುವೆಯಾಗಲು ನಿರಾಕರಿಸಿದ್ದಕ್ಕೆ ತಮ್ಮನಿಂದ ಚಾಕು ಇರಿತಕ್ಕೆ ಒಳಗಾಗಿದ್ದ ಯುವತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಅಮೃತ ಮೃತ ದುರ್ದೈವಿಯಾಗಿದ್ದು ಈಕೆಗೆ ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ಸೂರ್ಯ ಎಂಬಾತ ಚಾಕು ಇರಿದಿದ್ದ. ಈ ವೇಳೆ ಗಂಭೀರ ಗಾಯಗೊಂಡಿದ್ದ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದ ಅಮೃತ ಪ್ರಾಣ ಬಿಟ್ಟಿದ್ದಾರೆ. ಅಮೃತ ಮತ್ತು ಆರೋಪಿ ಸೂರ್ಯ ಸಹೋದರ ಧನುಷ್ ಪರಸ್ಪರ ಪ್ರೀತಿಸುತ್ತಿದ್ರು. ಇವರೆಲ್ಲ ಒಂದೇ ಏರಿಯಾದವರಾಗಿದ್ದು ಓಂ ಶಕ್ತಿ ಮಾಲೆ ಹಾಕುವ ವೇಳೆ 2 ಕುಟುಂಬಗಳ ನಡುವೆ ಪರಿಚಯವಾಗಿತ್ತು. ಅದೇ ಪರಿಚಯವಾದ ಧನುಷ್ ಮತ್ತು ಅಮೃತ ಆತ್ಮೀಯರಾಗಿದ್ರು. ಬಳಿಕ ಪರಸ್ಪರ ಪ್ರೀತಿಸಲು ಆರಂಭಿಸಿದ್ರು. ಧನುಷ್ಗೆ ಆದಾಗಲೇ ಮದುವೆಯಾಗಿ 1 ಮಗುವಿದ್ದು ಪತ್ನಿಯಿಂದ ಆತ ವಿಚ್ಛೇದನ ಪಡೆದಿದ್ದ. ಆದ್ರೆ ಈ ವಿಚಾರವನ್ನು ಅಮೃತಾಳಿಂದ ಮುಚ್ಚಿಟ್ಟಿದ್ದ ಎನ್ನಲಾಗಿದೆ. ನಂತರ ವಿಷಯ ಗೊತ್ತಾದ ಬಳಿಕ ಧನುಷ್ನಿಂದ ಅಮೃತ ದೂರವಾಗಿದ್ರು. ಇದೇ ವಿಚಾರಕ್ಕೆ ಯುವತಿ ಮನೆ ಬಳಿ ಧನುಷ್ ಸಹೋದರ ಸೂರ್ಯ ಗಲಾಟೆ ಮಾಡಿದ್ದು ಚಾಕು ಇರಿದಿದ್ದ. ಪ್ರಕರಣ ಸಂಬಂಧ ಆರೋಪಿಗಳಾದ ಸೂರ್ಯ ಮತ್ತು ಧನುಷ್ನನ್ನು ಪೊಲೀಸರು ಬಂಧಿಸಿದ್ದು ಜೀವನ್ ಭೀಮಾನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 22 ವರ್ಷದ ಅಮೃತ LLB ವಿದ್ಯಾರ್ಥಿಯಾಗಿದ್ದು ಮುಂದೆ ವಕೀಲೆ ಆಗುವ ಕನಸು ಕಂಡಿದ್ಲು. ಆದ್ರೀಗ ದಾರುಣ ಅಂತ್ಯ ಕಂಡಿದ್ದಾಳೆ. ಯುವತಿ ಅಮೃತರ ನೇತ್ರದಾನಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ.
ಮಗಳ ಸಾವಿನ ಶೋಕದ ನಡುವೆಯೂ ಮಾನವೀಯತೆ ಮೆರೆದ ಅಮೃತ ಕುಟುಂಬದ ನಿರ್ಧಾರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಮೃತ ಸಾವನ್ನಪ್ಪಿದ ತಕ್ಷಣವೇ ಕುಟುಂಬದವರು ಅವಳ ಕಣ್ಣುಗಳನ್ನು ದಾನ ಮಾಡಲು ನಿರ್ಧರಿಸಿದ್ದಾರೆ. Gracias.